ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಆ ಹೆಣ್ಮಗಳ ಪಾಲಿಗೆ ಹೆತ್ತವರೇ ಜೀವ ಆಗಿದ್ರು. ಇತ್ತೀಚೆಗಷ್ಟೇ ಅಣ್ಣ ಅಮ್ಮ ತೀರಿಕೊಂಡಿದ್ರು. ಗೌರಿ ಹಬ್ಬ ಬರ್ತಿದ್ದಂತೆ ತವರು ಮನೆಯ ನೆನಪು ಕಾಡೋದಕ್ಕೆ ಶುರುವಾಗಿತ್ತು. ಹಬ್ಬಕ್ಕೆ ಯಾರು ಕರೆಯೋರಿಲ್ಲ ಅಂತ ನೊಂದವಳು ಸಾವಿನ ಮನೆ ಸೇರಿದ್ದಾಳೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ಹೆಣ್ಮಕ್ಕಳಿಗೂ ತವರು ಮನೆ ಅಂದ್ರೆ ಅದೊಂದು ಬೆಚ್ಚನೆಯ ಅನುಭೂತಿ, ಸ್ವರ್ಗಕ್ಕಿಂತಲೂ ಮಿಗಿಲಾದಂತಹ ಪ್ರೀತಿ. ಅದರಲ್ಲೂ ಕೂಡ ಮದುವೆ ಆಗಿರುವಂತಹ ಹೆಣ್ಮಕ್ಳಿಗಂತೂ ತವರು ಅಂದ್ರೇನೆ ಜೀವ. ಗಂಡನ ಮನೆಯಲ್ಲಿ ಸುಖ ಸಂಪತ್ತು ತುಂಬಿ ತುಳುಕ್ತಾ ಇದ್ರು ತಾಯಿ ಮನೆಯ ಅಂಬಲಿ ಮೇಲಿನ ಆಸೆ ಮಾತ್ರ ಹೋಗಲ್ಲ. ಆಡಿ ಬೆಳೆದಂತಹ ಮನೆ ಬಂಗಾರದಂತೆ ಬೆಳಗಲಿ ಅಂತ ಪ್ರತಿ ಹೆಣ್ಮಕ್ಕಳು ಕೂಡ ಹರಸಿ ಹಾರೈಸ್ತಾರೆ. ಗೌರಿ ಗಣೇಶ ಹಬ್ಬ ಬಂತಂದ್ರೆ ಹೆಣ್ಮಕ್ಕಳ ಪಾಲಿಗೆ ಇನ್ನಿಲ್ಲದ ಖುಷಿ. ತವರು ಮನೆಗೆ ಹೋಗ್ಬೇಕು, ಅಪ್ಪ ಅಮ್ಮನನ್ನ ನೋಡ್ಬೇಕು ಅಂತ ತುದಿಗಾಲಲ್ಲಿ ಕಾಯ್ತಿರ್ತಾರೆ. ಅಣ್ಣ ತಮ್ಮಂದಿರ ಬರುವಿಕೆಯಾಗಿ ಕಾಯ್ತಾ ಇರ್ತಾರೆ, ಬಾಗಿಲಿನಲ್ಲಿ ನಿಂತಿರ್ತಾರೆ. ಈ ಹೆಣ್ಮಕ್ಳು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ತವರು ಮನೆಗೆ ಹೋಗ್ಬೇಕು ಅಂತ ಬೆಟ್ಟದಷ್ಟು ಆಸೆಯನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿ ಈ ಹೆಣ್ಮಗಳು ಕೂಡ ತನ್ನ ತವರು ಮನೆಗೆ ಹೋಗ್ಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ಲು. ಆದ್ರೆ ಕರ್ಕೊಂಡು ಹೋಗೋದಕ್ಕೆ ಅಪ್ಪನೂ ಕೂಡ ಇರಲಿಲ್ಲ, ಅಮ್ಮನೂ ಇಲ್ಲ. ಇದ್ದೊಬ್ಬ ಅಣ್ಣನನ್ನು ಕೂಡ ಆ ಭಗವಂತ ಕರ್ಕೊಂಡು ಹೋಗಿದ್ದ. ಹೀಗಾಗಿ ತವರು ಮನೆಯ ನೆನಪಲ್ಲೇ ಕಣ್ಣೀರಿಟ್ಟವಳು ತಾನೂ ಸಹ ಹಬ್ಬದ ದಿನವೇ ನೇಣಿಗೆ ಶರಣಾಗಿದ್ದಾಳೆ. ಈ ಹೆಣ್ಮಗಳಿಗೆ ತವರು ಅಂದ್ರೆ ಇನ್ನಿಲ್ಲದ ಮೋಹ. ಸೋದರ ಮಾವನನ್ನೇ ಮದುವೆ ಆಗಿದ್ದವಳಿಗೆ ಅಪ್ಪ ಅಮ್ಮ ಅಣ್ಣ ಅಂದ್ರೇನೆ ಜೀವ. ತನಗಿಬ್ರು ಮಕ್ಕಳಿದ್ರು ಕೂಡ ತವರಿನ ಪ್ರೀತಿ ಮಾತ್ರ ಕಮ್ಮಿ ಆಗಿರ್ಲಿಲ್ಲ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಮದುವನಹಳ್ಳಿಯ ರಶ್ಮಿ ಪಾಲಿಗೆ ಭಗವಂತ ಎಲ್ಲವನ್ನ ಕೊಟ್ಟು ಕಿತ್ಕೊಂಡಿದ್ದ. ಅಪ್ಪ 7 ವರ್ಷದ ಹಿಂದೆ ತೀರ್ಕೊಂಡಿದ್ರೆ 8 ತಿಂಗಳ ಹಿಂದೆ ಅಮ್ಮ ತೀರ್ಕೊಂಡಿದ್ಲು. ಇದೂ ಸಾಲದು ಅಂತ 5 ತಿಂಗಳ ಹಿಂದೆ ಇದ್ದೊಬ್ಬ ಅಣ್ಣ ಕೂಡ ಕೊನೆಯುಸಿರೆಳೆದಿದ್ದ. ಇದು ರಶ್ಮಿ ಪಾಲಿಗೆ ದೊಡ್ಡ ಬರಸಿಡಿಲು ಬಡಿದಂತಾಗಿತ್ತು. ಎಷ್ಟೇ ಮರಿಬೇಕು ಅಂದ್ರೂ ಕೂಡ ತವರು ಮನೆಯ ನೋವು ಹೋಗ್ತಿರ್ಲಿಲ್ಲ. ಆಗಾಗ ತವರು ಮನೆಗೆ ಹೋಗಿ ಅಪ್ಪ ಅಮ್ಮ ಅಣ್ಣನ ಫೋಟೋಗೆ ಪೂಜೆ ಮಾಡಿ ಬರ್ತಾ ಇದ್ರು. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಬಂತಂದ್ರೆ ಅಣ್ಣನೇ ಕರೆಯೋದಕ್ಕೆ ಬರ್ತಾ ಇದ್ದ. ಆದ್ರೆ ಈ ಬಾರಿ ಅಣ್ಣ ಇಲ್ಲ ಅನ್ನುವಂತಹ ನೋವಲ್ಲೇ ಅಪ್ಪ ಅಮ್ಮ ಅಣ್ಣನ ಫೋಟೋ ಕೂಡ ಮಾಡಿಸ್ಕೊಂಡು ಬಂದಿದ್ಲು. ಹಬ್ಬದ ದಿನ ಎಡೆ ಇಡಬೇಕು, ಪೂಜೆ ಮಾಡಬೇಕು, ಪೂಜೆ ಪುನಸ್ಕಾರ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ಲು. ಆದ್ರೆ ನನ್ನನ್ನ ಕುಂಕುಮಕ್ಕೆ ಕರೆಯೋರೇ ಇಲ್ವಲ್ಲ ಅನ್ನುವಂತಹ ಒಂದು ನೋವು ಯಾವಾಗ್ಲೂ ಕೂಡ ಕಾಡ್ತಾ ಇತ್ತಂತೆ. ಇದೇ ನೋವಲ್ಲಿ ಕಣ್ಣೀರಾಗ್ತಾ ಇದ್ದವಳು ಅದೇನ್ ಅನಿಸ್ತೋ ಗೊತ್ತಿಲ್ಲ, ನೇಣಿಗೆ ಕೊರಳೊಡ್ಡಿದ್ದಾಳೆ. ಇನ್ನು ರಶ್ಮಿ ಏನೋ ತವರು ಮನೆ ನೆನಪಲ್ಲಿ ಪ್ರಾಣ ಕಳ್ಕೊಂಡ್ಲು. ಆದ್ರೆ ತನಗಿದ್ದಂತಹ ಇಬ್ರು ಮಕ್ಕಳು ಅನಾಥರಾಗ್ತಾರೆ ಅನ್ನೋದನ್ನ ಒಂದು ಕ್ಷಣವೂ ಕೂಡ ಯೋಚನೆ ಮಾಡಲಿಲ್ಲ. 12 ವರ್ಷದ ಹೆಣ್ಮಗಳು ಹೆತ್ತವಳನ್ನ ಕಳ್ಕೊಂಡು ಕಣ್ಣೀರಿಡ್ತಿದ್ದಾಳೆ. ಒಟ್ನಲ್ಲಿ ಹಾಲುಂಡ ತವರು ಹೊನ್ನಿನಂತೆ ಬೆಳೆಯಲಿ ಅಂತ ಹರಸ್ತಿದ್ದವಳು ತವರಿನ ನೆನಪಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಗೌರಿ ಹಬ್ಬಕ್ಕೆ ಕುಂಕುಮ ಕೊಡೋರಿಲ್ಲ ಅಂತ ದುರಂತ ಅಂತ್ಯ ಕಂಡಿದ್ದಾಳೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.